ಹಾಯ್ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಕುಂಭರಾಶಿಯವರಿಗೆ ಗುರುಬಲದಿಂದ ರಾಜಯೋಗ ಅಂತಲೇ ಹೇಳಬಹುದು. ಯಾವ ದಿನಾಂಕದಿಂದ ಏನೆಲ್ಲ ಅದೃಷ್ಟವನ್ನು ಗಳಿಸಲಿದ್ದೀರಿ, ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಕುಂಭರಾಶಿಯವರು ಅಂತ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಕುಂಭರಾಶಿಯವರು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡು ಹೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕುಂಭರಾಶಿಯವರು ಒಂದು 4 ಕ್ವಶನ್ನ ಕೇಳಿದ್ದೀರಾ ಸ್ನೇಹಿತರೆ, ಅದನ್ನು ನಾನು ನೋಟೆಡ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದರಲ್ಲಿ ಎಲ್ಲದಕ್ಕೂ ಕೂಡ ಉತ್ತರ ಇದೇ ವಿಡಿಯೋದಲ್ಲಿ ಸಿಗುತ್ತೆ. ಮೊದಲನೇದಾಗಿ ಕುಂಭರಾಶಿಯವರ ಆರ್ಥಿಕ ಪರಿಸ್ಥಿತಿ, ಪ್ರೇಮ ಜೀವನ ಈ ತಿಂಗಳು ಹೇಗಿರಲಿದೆ ತಿಳಿಸ್ಕೊಡಿ. ಇನ್ನು ಮೇ 15ರ ನಂತರ ಕುಂಭರಾಶಿಯವರು ಗೃಹ ಕೌಟುಂಬಿಕ ವ್ಯವಹಾರಗಳಲ್ಲಿ ಏಕೆ ಜಾಗರೂಕರಾಗಿರಬೇಕು. ಇನ್ನು ಮೂರನೇದಾಗಿ ಮೇ 2026ರಲ್ಲಿ ಕುಂಭರಾಶಿಯವರ ಧೈರ್ಯ ಸಾಹಸಗಳು ಮತ್ತು ವೃತ್ತಿ ಹೇಗಿರಲಿದೆ ತಿಳಿಸ್ಕೊಡಿ ಅಂತ ಕೇಳಿದ್ದೀರಾ. ಖಂಡಿತವಾಗಿಯೂ ತಿಳಿಸ್ಕೊಡ್ತೀನಿ. ಇನ್ನು ಸಮಸ್ಯೆಗಳು ಎದುರಾದರೆ ಸ್ನೇಹಿತರೆ, ಖಂಡಿತವಾಗಿಯೂ ಮನೆಯಲ್ಲೇ ಮಾಡುವಂತಹ ಸಣ್ಣ ಪುಟ್ಟ ಪರಿಹಾರದಿಂದಲೇ ದೊಡ್ಡ ಸಮಸ್ಯೆಗಳು ನಿವಾರಣೆಯಾಗಬೇಕು ಅಂತ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ, ಬಿಗಿನಿಂದ ಹೆಣ್ಣು ತನಕ ವಿಡಿಯೋನ ನೋಡಿದ್ದಲ್ಲಿ ಸಂಪೂರ್ಣ ಮಾಹಿತಿ ಸಿಗಲಿದೆ. ಸೊ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡಿ ಕುಂಭರಾಶಿಯವರು. ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ. ಈ ಅದೃಷ್ಟ ರಾಶಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಸ್ನೇಹಿತರಲ್ಲಿ ಮತ್ತು ನಿಮ್ಮ ಹಿತೈಷಿಗಳು ಯಾರೇ ಆಗಿದ್ದರೂ ಕೂಡ ಅವ್ರಿಗೆ ವಿಡಿಯೋವನ್ನು ಮೊದಲು ಶೇರ್ ಮಾಡಿ. ನಿಮ್ಮ ಕಡೆಯಿಂದ ಅದೃಷ್ಟದ ಭವಿಷ್ಯವನ್ನು ಅವರು ಕೂಡ ತಿಳ್ಕೊಂಡಂಗಾಗುತ್ತೆ. ಓಕೆ, ಈ ತಿಂಗಳು ಕುಂಭರಾಶಿಗೆ ಮಾಸಿಕ ಭವಿಷ್ಯ ಮೇ 15ರಿಂದ ಸಾಕಷ್ಟು ಬದಲಾವಣೆ ಅಂತಲೇ ಹೇಳ್ಬೋದು. ಈ ತಿಂಗಳ ಪ್ರಮುಖ ಮುಖ್ಯಾಂಶಗಳು ಹೇಳೋದಾದರೆ ಅಪಾರ ಪರಾಕ್ರಮ. ಮೇ 15ರಂದು ಕರ್ಮಾಧಿಪತಿಯಾದ ಕುಜನು ತೃತೀಯ ಸ್ಥಾನದಲ್ಲಿ 3ನೇ ಮನೆಗೆ ಮೇಷಕ್ಕೆ ಸ್ವಕ್ಷೇತ್ರಕ್ಕೆ ಬಲವನ್ನು ಹೊಂದುವುದರಿಂದ ನಿಮ್ಮ ಆತ್ಮವಿಶ್ವಾಸ, ಧೈರ್ಯ ದುಪ್ಪಟ್ಟಾಗುತ್ತದೆ. ವೃತ್ತಿಯಲ್ಲಿ ಅಂದುಕೊಂಡಿದ್ದನ್ನು ಸಾಧಿಸುತ್ತೀರಿ ಅಂತಲೇ ಹೇಳ್ಬೋದು ಕುಂಭರಾಶಿಯವರು. ಇನ್ನು ಪಂಚಮದಲ್ಲಿ ಅದ್ಭುತ ಯೋಗ. ಮೇ 14ರಂದು ಯೋಗಕಾರಕ ಶುಕ್ರನು 5ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರುವುದರಿಂದ ಕಲಾಕಾರರಿಗೆ, ವಿದ್ಯಾರ್ಥಿಗಳಿಗೆ ಮತ್ತು ಪ್ರೇಮ ಜೀವನಕ್ಕೆ ಇದು ಸುವರ್ಣ ಕಾಲದ ಲಾಭಗಳು ದುಪ್ಪಟ್ಟು ಅಂತಲೇ ಹೇಳಬಹುದು. ಇನ್ನು ಗೃಹದಲ್ಲಿ ಪ್ರಾಬಲ್ಯದ ಹೋರಾಟ. ಮೇ 15ರಿಂದ ಚತುರ್ಥ ಸ್ಥಾನದಲ್ಲಿ 4ನೇ ಮನೆಯಲ್ಲಿ ಸೂರ್ಯನ ಸಂಚಾರದಿಂದಾಗಿ ಮನೆಯ ವಾತಾವರಣ ಸ್ವಲ್ಪ ಬಿಸಿಯಾಗಿರುತ್ತದೆ. ಆಸ್ತಿ ಅಥವಾ ಗೃಹ ಸಂಬಂಧಿತ ವ್ಯವಹಾರಗಳಲ್ಲಿ ಅಹಂಕಾರಕ್ಕೆ ಹೋಗದೆ ಜಾಗರೂಕರಾಗಿರಬೇಕು. ಒಟ್ಟಾರೆಯಾಗಿ ಕುಂಭರಾಶಿಯವರು ಈ ತಿಂಗಳಲ್ಲಿ ಪ್ರಮುಖ ಮುಖ್ಯಾಂಶಗಳನ್ನು ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಜೀವನದಲ್ಲಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಒಟ್ಟಾರೆಯಾಗಿ ಹೇಳೋದಾದರೆ ಕುಂಭರಾಶಿಯವರಿಗೆ ಮೇ 2026ರ ಮಾಸವು ಏಳೀನಾಟ ಶನಿಯ 2ನೇ ಹಂತ ಅಂತಲೇ ಹೇಳಬಹುದು. ಜನ್ಮ ಶನಿ ದ್ವಿತೀಯ ಶನಿ ಸಂಧಿಯಲ್ಲಿದ್ದರೂ ಅದ್ಭುತವಾದಂತಹ ನೆಮ್ಮದಿಯನ್ನು ಮತ್ತು ವಿಜಯಗಳನ್ನು ತರಲಿದೆ. ಕಳೆದ ತಿಂಗಳು 2ನೇ ಮನೆಯಲ್ಲಿದ್ದಂತಹ ಕುಜನಿಂದಾಗಿ ನೀವು ಎದುರಿಸಿದಂತಹ ಕಠಿಣ ಮಾತುಗಳು ಮತ್ತು ಕೌಟುಂಬಿಕ ಕಲಹಗಳು ಮೇ ದ್ವಿತೀಯದಲ್ಲಿ ಕುಜನು 3ನೇ ಮನೆಗೆ ಸ್ವಕ್ಷೇತ್ರಕ್ಕೆ ಬದಲಾದಾಗ ತಕ್ಷಣವೇ ದೂರವಾಗುತ್ತದೆ. ಇನ್ನು ಮೇ 14ರಂದು ಯೋಗಕಾರಕ ಶುಕ್ರನು 5ನೇ ಮನೆಗೆ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದು ನಿಮ್ಮ ಜೀವನದಲ್ಲಿ ಸೃಜನಶೀಲತೆಯನ್ನು, ಆನಂದವನ್ನು ತುಂಬುತ್ತದೆ. ಆದರೆ ಮೇ 15ರಂದು ಸೂರ್ಯನು 4ನೇ ಮನೆಗೆ ಪ್ರವೇಶಿಸುವುದರಿಂದ ಗೃಹ ಸಂಬಂಧಿತ ವಿಷಯಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಗಳನ್ನು ಕುಂಭರಾಶಿಯವರು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಮೇ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ, ಅವುಗಳ ಪ್ರಭಾವ ಹೇಗಿರಲಿದೆ ಅನ್ನೋದನ್ನ ನೋಡೋದಾದರೆ ಮೊದಲನೇದಾಗಿ ಸ್ನೇಹಿತರೆ ಗುರು.
ಮೊದಲನೇದಾಗಿ ಗುರು 2 ಮತ್ತು 11ನೇ ಅಧಿಪತಿಯಾಗಿರುವಂತಹ ಗುರು 5ನೇ ಮನೆಯಲ್ಲಿ ಮಿಥುನದಲ್ಲಿ ಸಂಚಾರವನ್ನು ಮಾಡಲಿದೆ. ಇದು ಪಂಚಮ ಗುರು, ಸಂತಾನ ಪ್ರಗತಿ, ಅದ್ಭುತ ಆರ್ಥಿಕ ಲಾಭಗಳು, ಷೇರು ಮಾರುಕಟ್ಟೆಯಲ್ಲಿನ ಅದೃಷ್ಟ ಅಂತಲೇ ಹೇಳಬಹುದು. ಇನ್ನು ಎರಡನೇದಾಗಿ ಶನಿ 1 ಮತ್ತು 12ನೇ ಅಧಿಪತಿಯಾಗಿರುವಂತಹ ಲಗ್ನಾಧಿಪತಿಯಾಗಿರುವಂತಹ ಶನಿ 2ನೇ ಮನೆಯಲ್ಲಿ ಮೀನದಲ್ಲಿ ಯಥಾಸ್ಥಿತಿಯಲ್ಲಿ ಸಂಚರಿಸುತ್ತಿದೆ ಸ್ನೇಹಿತರೆ. ಏಳಿನಾಟ ಶನಿಯ ಪ್ರಭಾವ, ಕೌಟುಂಬಿಕ ಜವಾಬ್ದಾರಿಗಳು, ಮಾತಿನ ನಿಯಂತ್ರಣ, ಆರ್ಥಿಕ ಶಿಸ್ತು ಹೆಚ್ಚಾಗಬಹುದು. ಇನ್ನು ಅದೇ ರೀತಿ ಬುಧ 5 ಮತ್ತು 8ನೇ ಅಧಿಪತಿಯಾಗಿರುವಂತಹ ಬುಧ 4ನೇ ಮನೆಯಿಂದ ಸಂಚಾರವನ್ನು ಮಾಡುತ್ತಿದೆ. ಮೇ 15ರಿಂದ ಋಷಭದಲ್ಲಿ, ಚತುರ್ಥದಲ್ಲಿ ಬುಧ ಗೃಹ ಸಂಬಂಧಿತ ದಾಖಲೆಗಳಲ್ಲಿ ಎಚ್ಚರಿಕೆ, ಆಸ್ತಿ ಚರ್ಚೆಗಳು. ಮೇ 29ರಂದು 5ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸಲಿದೆ. ಇನ್ನು ಸೂರ್ಯ 7ನೇ ಅಧಿಪತಿಯಾಗಿರುವಂತಹ ಸೂರ್ಯ 3ನೇ ಮನೆಯಿಂದ ಮತ್ತು 4ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸುತ್ತದೆ. ಮೇ 14ರವರೆಗೆ 3ರಲ್ಲಿ ಉಚ್ಚ ಸ್ಥಿತಿಯಲ್ಲಿ ಸಂಚಾರ, ಪರಾಕ್ರಮ. ಮೇ 15ರಿಂದ 4ರಲ್ಲಿ ಮನೆಯಲ್ಲಿ ಪ್ರಾಬಲ್ಯದ ಹೋರಾಟ, ತಾಯಿಯ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾದಂತಹ ತಿಂಗಳು. ಇನ್ನು ಅದೇ ರೀತಿ ಶುಕ್ರ 4 ಮತ್ತು 9ನೇ ಅಧಿಪತಿಯಾಗಿರುವಂತಹ ಯೋಗಕಾರಕ ಶುಕ್ರ 4ನೇ ಮನೆಯಿಂದ 5ನೇ ಮನೆಗೆ ಸ್ಥಳಾಂತರಗೊಂಡು ಸಂಚರಿಸಲಿದೆ. ಮೇ 14ರವರೆಗೆ 4ರಲ್ಲಿ ಮಾತೃ ಸೌಖ್ಯ, ವಾಹನ ಯೋಗ. ಮೇ 14ರಿಂದ 5ರಲ್ಲಿ ಕಲಾಕಾರರಿಗೆ ಲಾಭ, ಪ್ರೇಮ ಸಾಫಲ್ಯ, ಬುದ್ಧಿವಂತಿಕೆ ಜಾಸ್ತಿಯಾಗಲಿದೆ. ಇನ್ನು ಕುಜ 3 ಮತ್ತು 10ನೇ ಅಧಿಪತಿಯಾಗಿರುವಂತಹ ಕುಜ 3ನೇ ಮನೆಯಲ್ಲಿ ಸ್ವಕ್ಷೇತ್ರದಲ್ಲಿ ಮೇ 11ರಿಂದ ಸಂಚರಿಸಲಿದೆ. ತೃತೀಯ ಕುಜ ಅಖಂಡ ಧೈರ್ಯ, ವೃತ್ತಿಯಲ್ಲಿ ಮುನ್ನುಗ್ಗುವಿಕೆ, ಸಹೋದರರ ಬೆಂಬಲ, ಪ್ರಯಾಣದ ಲಾಭಗಳು ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಗ್ರಹಗಳ ಸಂಚಾರದ ಸಮಯದಲ್ಲಿ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸಬೇಕು, ಇನ್ನು ಪ್ರತಿಯೊಂದು ಗ್ರಹವು ಯಾವ ಪ್ರಭಾವವನ್ನು ಬೀರಲಿದೆ ಅನ್ನೋದನ್ನ ಕುಂಭರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀನಿ. ಮೊದಲನೇದಾಗಿ ವೃತ್ತಿ ಜೀವನದ ಬಗ್ಗೆ ಹೇಳೋದಾದರೆ, ಕರ್ಮಾಧಿಪತಿಯಾದಂತಹ ವೃತ್ತಿಕಾರಕ ಕುಜನು ಸ್ನೇಹಿತರೆ ಏಪ್ರಿಲ್ ತಿಂಗಳಿನಲ್ಲಿ 2ನೇ ಮನೆಯಲ್ಲಿದ್ದು ನೀಡಿದಂತಹ ಒತ್ತಡದಿಂದ ಮೇ ದ್ವಿತೀಯಾರ್ಧದಲ್ಲಿ ತೃತೀಯ ಸ್ಥಾನದಲ್ಲಿ ಅಂದರೆ 3ನೇ ಮನೆಯಲ್ಲಿ ಸ್ವಕ್ಷೇತ್ರದ ಬಲವನ್ನು ಹೊಂದುವುದರೊಂದಿಗೆ ನಿಮಗೆ ದೊಡ್ಡ ನೆಮ್ಮದಿ ಸಿಗುತ್ತದೆ. ಕಚೇರಿಯಲ್ಲಿ ನಿಮ್ಮ ಧೈರ್ಯ, ಇನ್ನು ಇನ್ಸಿಟಿವಿಟಿ ತೆಗೆದುಕೊಳ್ಳುವಂತಹ ಗುಣ ಎಲ್ಲರನ್ನ ಆಶ್ಚರ್ಯಗೊಳಿಸುತ್ತದೆ. ಬಾಕಿ ಇರುವಂತಹ ಕೆಲಸಗಳನ್ನು ಒಂದು ಹಂತಕ್ಕೆ ತರುತ್ತೀರಿ ಅಂತಲೇ ಹೇಳಬಹುದು. ಇನ್ನು ಉದ್ಯೋಗದಲ್ಲಿ ನಿಮಗೆ ಎದುರಾಗುವಂತಹ ಸವಾಲುಗಳನ್ನು ಸುಲಭವಾಗಿ ದಾಟುತ್ತೀರಿ. ನಿಮ್ಮ ಪ್ರಸ್ತಾಪಗಳಿಗೆ ಅಧಿಕಾರಿಗಳ ಒಪ್ಪಿಗೆ ಸಿಗುತ್ತದೆ. ಶಾರ್ಟ್ ಟಿಪ್ಸ್, ಸಣ್ಣ ಪ್ರಯಾಣಗಳ ಮೂಲಕ ನೀವು ಮಾಡುವಂತಹ ವೃತ್ತಿಯಲ್ಲಿ ಮತ್ತಷ್ಟು ಪ್ರಗತಿಯನ್ನು ಸಾಧಿಸುತ್ತೀರಿ. ಪತ್ರಿಕೋದ್ಯಮ, IT ಮತ್ತು ಮಾರ್ಕೆಟಿಂಗ್ ಕ್ಷೇತ್ರಗಳಲ್ಲಿರುವವರಿಗೆ ಇದು ವಿಶೇಷ ವಿಜಯಗಳನ್ನು ನೀಡುವಂತಹ ಪರ್ವಕಾಲವಾಗಿರಲಿದೆ. ಒಟ್ಟಾರೆಯಾಗಿ ಕುಂಭರಾಶಿಯವರು ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ನಿಮ್ಮ ಕೆರಿಯರ್ನಲ್ಲಿ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ಒಟ್ಟಾರೆಯಾಗಿ ವ್ಯಾಪಾರ, ವ್ಯವಹಾರ, ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಕುಂಭರಾಶಿಯವರಿಗೆ, ಗುರುಬಲ ಇದೆಯಾ, ಇದರಲ್ಲಿ ಏನಾದರೂ ಲಾಭ ನೋಡ್ತೀರಾ ಅನ್ನೋದನ್ನ ನೋಡೋದಾದರೆ, ವ್ಯಾಪಾರಸ್ಥರಿಗೆ ಈ ತಿಂಗಳು ಅದ್ಭುತವಾದಂತಹ ವಿಸ್ತರಣೆಗೆ ಅನುಕೂಲಕರವಾಗಿದೆ. ಸಪ್ತಮಾಧಿಪತಿಯಾದಂತಹ ವ್ಯಾಪಾರಕಾರಕ ಸೂರ್ಯನು ಮೇ 14ರವರೆಗೆ 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ಧೈರ್ಯವೇ ನಿಮ್ಮ ಬಂಡವಾಳವಾಗುತ್ತದೆ. ಪ್ರತಿಸ್ಪರ್ಧಿಗಳನ್ನು ಸಮರ್ಥವಾಗಿ ಎದುರಿಸಿ ಮಾರುಕಟ್ಟೆಯಲ್ಲಿ ನಿಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತೀರಿ. ಇನ್ನು ಮೇ ದ್ವಿತೀಯಾರ್ಧದಲ್ಲಿ ಯೋಗಕಾರಕ ಶುಕ್ರನು ಪಂಚಮ ಸ್ಥಾನದಲ್ಲಿ 5ನೇ ಮನೆಯಲ್ಲಿ ಪ್ರವೇಶಿಸಿ ಗುರುವಿನೊಂದಿಗೆ ಸೇರುವುದರಿಂದ ಕ್ರಿಯೇಟಿವ್ ಫೀಲ್ಡ್, ಬ್ಯೂಟಿ, ಡಿಸೈನಿಂಗ್, ಈವೆಂಟ್ ಮ್ಯಾನೇಜ್ಮೆಂಟ್ ಮತ್ತು ರಿಯಲ್ ಎಸ್ಟೇಟ್ ಮುಂತಾದ ಸ್ವಯಂ ಉದ್ಯೋಗದಲ್ಲಿರುವವರಿಗೆ ಗ್ರಾಹಕರ ದಟ್ಟಣೆ ಹೆಚ್ಚಾಗುತ್ತದೆ. 7ನೇ ಮನೆಯಲ್ಲಿ ಕೇತುವಿನ ಸಂಚಾರದಿಂದಾಗಿ ವ್ಯಾಪಾರ ಪಾಲುದಾರರೊಂದಿಗೆ ಅತಿಯಾದ ಸಲ್ಲಿಗೆ ಸಲ್ಲದು.
ಲೆಕ್ಕಾಚಾರಗಳನ್ನು ಪಕ್ಕ ಇಟ್ಕೊಳ್ಳುವುದು ಒಳಿತು ಸ್ನೇಹಿತರೆ. ಯಾಕಂದರೆ ಈ ಸಮಯದಲ್ಲಿ ಯಾರನ್ನು ಕೂಡ ಕುರುಡರಾಗಿ ನಂಬೇಡಿ. ಅದು ನಿಮ್ಮ ಸ್ನೇಹಿತರಲ್ಲಾಗಲಿ ಅಥವಾ ಕುಟುಂಬದ ಸದಸ್ಯರಾಗಲಿ, ವ್ಯಾಪಾರ ವ್ಯವಹಾರದಲ್ಲಿ ನಂಬಿದಷ್ಟು ನೀವು ಮೋಸ ಹೋಗುವಂತಹ ಚಾನ್ಸಸ್ ಇರಲಿದೆ. ಸೊ ಹಾಗಾಗಿ ಬಹಳಷ್ಟು ಎಚ್ಚರಿಕೆ ವಹಿಸಿ. ಯಾರಿಗೂ ಕೂಡ ಅತಿ ಸಲ್ಲಿಗೆ ಬೇಡ ಅಂತ ಹೇಳ್ತಾ ಇದ್ದೀನಿ. ಲೆಕ್ಕಾಚಾರಗಳು ಪಕ್ಕಾ ಸ್ನೇಹಿತರೆ. ಲೆಕ್ಕಾಚಾರಗಳ ಮುಂದೆ ಯಾವ ನೆಂಟರು ಯಾರೂ ಬೇಡ. ಯಾಕಂದರೆ ಅವರೇ ನಿಮಗೆ ಮೋಸವನ್ನು ಮಾಡಲಿದ್ದಾರೆ. ಇನ್ನು ಹಣಕಾಸಿನ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ತಿಂಗಳು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅಂತ ನೋಡ್ತಾ ಹೋಗೋಣ ಬನ್ನಿ. ಆರ್ಥಿಕವಾಗಿ ಈ ತಿಂಗಳು ನಿಮಗೆ ಕಾಸಿನ ಮಳೆಯನ್ನು ಸುರಿಸುತ್ತದೆ. ಧನ ಮತ್ತು ಲಾಭಾಧಿಪತಿಯಾದ ಗುರು ಭಗವಾನ್ 5ನೇ ಮನೆಯಲ್ಲಿ ಪೂರ್ವ ಪುಣ್ಯದ ಸ್ಥಾನದಲ್ಲಿ ಬಲವಾಗಿರುವಾಗ ಮೇ 14ರಂದು ಶುಕ್ರನು ಕೂಡ ಅಲ್ಲಿಗೆ ಸೇರುವುದು ಗುರು ಶುಕ್ರ ಯೋಗ ನಿಮಗೆ ವಿಶೇಷವಾದಂತಹ ಧನ ಲಾಭಗಳನ್ನು ನೀಡುತ್ತದೆ. ಷೇರು ಮಾರುಕಟ್ಟೆ, ಮ್ಯೂಚುವಲ್ ಫಂಡ್ಸ್ ಅಥವಾ ಊಹಾತ್ಮಕ ಹೂಡಿಕೆಗಳಲ್ಲಿ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಅದ್ಭುತವಾಗಿ ಫಲ ನೀಡುತ್ತದೆ. 2ನೇ ಮನೆಯಲ್ಲಿ ಶನಿ ಇರುವುದರಿಂದ ಖರ್ಚುಗಳಿದ್ದರೂ ಕೂಡ ಆದಾಯದ ಅರಿವು ಪ್ರಬಲವಾಗಿರುವುದರಿಂದ ನೀವು ಆರ್ಥಿಕ ತೊಂದರೆಗಳನ್ನು ಎದುರಿಸುವುದಿಲ್ಲ. ರಿಯಲ್ ಎಸ್ಟೇಟ್ ವ್ಯವಹಾರಗಳನ್ನು ಮಾಡುವ ಮೊದಲು ಆಸ್ತಿ ಪತ್ರಗಳನ್ನು ಮೇ 15ರ ನಂತರ 4ರಲ್ಲಿ ನೀಚ ಬುಧನ ಪ್ರಭಾವದಿಂದಾಗಿ 1-2-3 ಬಾರಿ ಪರಿಶೀಲಿಸಿಕೊಳ್ಬೇಕಾಗುತ್ತದೆ. ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ದುಡುಕಿನ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ. 1 ಅಥವಾ 2-3 ಬಾರಿ ಪರಿಶೀಲಿಸಿ. ಸೊ ನಿಮಗೆ ಮಕ್ಕರ್ ಮಾಡುವಂತಹ ಸಮಯ ಇದು ಅಂತಲೇ ಹೇಳಬಹುದು. ಇನ್ನು ಮುಂದಿನದಾಗಿ ಹೇಳೋದಾದರೆ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ. ಅಂದರೆ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಕುಂಭರಾಶಿಯವರಿಗೆ ಅಂತ ನೋಡೋದಾದರೆ, ಲಗ್ನದಲ್ಲಿ ರಾಹುವಿನ ಸಂಚಾರದಿಂದಾಗಿ ಆಗಾಗ ಅಕಾರಣ ಭಯಗಳು, ತೊಂದರೆಗಳು, ಮಾನಸಿಕ ಗೊಂದಲ, ಇನ್ನು ನಿರ್ಭಯ ಬರುವುದುಂಟು. ಆದರೆ ಮೇ ದ್ವಿತೀಯಾರ್ಧದಂದು ಕುಜನು 3ನೇ ಮನೆಗೆ ಹೋಗುವುದರಿಂದ ನಿಮ್ಮಲ್ಲಿ ದೈಹಿಕ ದೃಢತೆ ಶಕ್ತಿ ಏಕಾಏಕಿ ಹೆಚ್ಚಾಗುತ್ತದೆ. ಕಳೆದ ತಿಂಗಳುಗಳಲ್ಲಿದ್ದಂತಹ ಗಂಟಲು ನೋವು, ಹಲ್ಲುಗಳ ನೋವಿನಿಂದ ಉಪಶಮನ ದೊರೆಯಲಿದೆ. ಇನ್ನು ಮೇ 15ರ ನಂತರ ಸೂರ್ಯನು 4ನೇ ಮನೆಗೆ ಪ್ರವೇಶಿಸುವುದರಿಂದ ದೇಹದಲ್ಲಿ ಉಷ್ಣ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಎದೆಯುರಿ, ಅಸಿಡಿಟಿ ಅಥವಾ BP ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಪ್ರಾಣಾಯಾಮವನ್ನು ಮಾಡುವುದು ಮತ್ತು ಸಮಯಕ್ಕೆ ಸರಿಯಾಗಿ ಊಟವನ್ನು ಮಾಡುವುದರಿಂದ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ಒಟ್ಟಾರೆಯಾಗಿ ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ, ಯಾವುದರ ಬಗ್ಗೆ ಕುಂಭರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಏನೇ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಏನೆಲ್ಲ ಬದಲಾವಣೆಗಳು ಸೂಚಿಸಲಿದೆ ಗ್ರಹಗಳು, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಇನ್ನು ಮದುವೆ ಯೋಗ ಇದೆಯಾ, ಸಂತಾನ ಭಾಗ್ಯದ ವಾರ್ತೆಯನ್ನು ಕೇಳಲಿದ್ದೀರಾ ಅನ್ನೋದನ್ನ ನೋಡೋದಾದರೆ, ಕುಂಭರಾಶಿಯವರಿಗೆ ವೈಯಕ್ತಿಕ ಜೀವನದಲ್ಲಿ ಈ ತಿಂಗಳು ಅಪಾರ ಸಂತೋಷವನ್ನು ನೀಡುತ್ತದೆ. ಮೇ ದ್ವಿತೀಯಾರ್ಧದಂದು ಶುಕ್ರನು 5ನೇ ಮನೆಯಲ್ಲಿ ಅಂದರೆ ಪ್ರೇಮದ ಸ್ಥಾನದಲ್ಲಿ ಪ್ರವೇಶಿಸುವುದರಿಂದ ವಿವಾಹವಾಗದವರಿಗೆ ಅದ್ಭುತವಾದಂತಹ ಪ್ರೇಮ ವಿವಾಹಗಳು ಬರಬಹುದು ಅಥವಾ ಮದುವೆ ಸಂಬಂಧಗಳು ಕುದುರುತ್ತವೆ. ಜೀವನ ಸಂಗಾತಿಯೊಂದಿಗೆ ಅತ್ಯಂತ ರೊಮ್ಯಾಂಟಿಕ್ ಆಗಿ ಕಾಲವನ್ನು ಕಳೆಯುತ್ತೀರಿ. ಪಂಚಮದಲ್ಲಿರುವ ಗುರುವಿನಿಂದಾಗಿ ನಿಮ್ಮ ಮಕ್ಕಳು ಸಾಧಿಸಿದ ವಿಜಯಗಳು ನಿಮಗೆ ಹೆಮ್ಮೆ ಎನಿಸುತ್ತದೆ ಸ್ನೇಹಿತರೆ. ಆದರೆ ಮೇ 15ರ ನಂತರ 4ನೇ ಮನೆಯಲ್ಲಿ ಗೃಹ, ಮಾತೃಸ್ಥಾನ, ಸೂರ್ಯನ ಸಂಚಾರದಿಂದಾಗಿ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಈಗೋ ಕಂಡು ಬರಬಹುದು. ಕುಟುಂಬ ಸದಸ್ಯರೊಂದಿಗೆ, ಮುಖ್ಯವಾಗಿ ತಾಯಿಯೊಂದಿಗೆ ವಾದ ವಿವಾದಕ್ಕೆ ಇಳಿಯಬೇಡಿ. ಅವರ ಆರೋಗ್ಯದ ವಿಷಯಗಳಲ್ಲಿ ಸೂಕ್ತ ವೈದ್ಯಕೀಯ ನೆರವನ್ನು ಪಡೆಯಿರಿ. ಖಂಡಿತವಾಗಿಯೂ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕು ಸ್ನೇಹಿತರೆ. ಇಲ್ಲಾಂದರೆ ಅವರ ಆರೋಗ್ಯ ಹದಗೆಡುವಂತಹ ಚಾನ್ಸಸ್ ಅತಿ ಹೆಚ್ಚಾಗಿ ಗ್ರಹಗಳು ಸೂಚಿಸುತ್ತಿದೆ. ಇನ್ನು ಶಿಕ್ಷಣ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಅವರ ವಿದ್ಯಾಭ್ಯಾಸದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು ಅಂದರೆ, ವಿದ್ಯಾಸ್ಥಾನದಲ್ಲಿ 5ನೇ ಮನೆಯಲ್ಲಿ ಗುರು ಮತ್ತು ಶುಕ್ರರ ಶುಭ ಸಂಯೋಗ ವಿದ್ಯಾರ್ಥಿಗಳಿಗೆ ಅತ್ಯಂತ ಅದ್ಭುತವಾದಂತಹ ಸಮಯ. ಬುದ್ಧಿಮತ್ತೆ, ಏಕಾಗ್ರತೆ ಮತ್ತು ಗ್ರಹಣ ಶಕ್ತಿ ಉತ್ತುಂಗದಲ್ಲಿರುತ್ತದೆ. ಕಲೆ, ಡಿಸೈನಿಂಗ್, ಫೈನಾನ್ಸ್ ಅಥವಾ ಮ್ಯಾನೇಜ್ಮೆಂಟ್ ಓದುವಂತಹ ವಿದ್ಯಾರ್ಥಿಗಳು ಅತ್ಯುತ್ತಮ ರ್ಯಾಂಕನ್ನು ಗಳಿಸುತ್ತಾರೆ. ಆದರೆ ಮೇ 15ರ ನಂತರ ಅಷ್ಟಮಾಧಿಪತಿಯಾದಂತಹ ಬುಧನು 4ನೇ ಮನೆಯಲ್ಲಿ ಇರುವುದರಿಂದ ಬೇಸಿಕ್ ಎಜುಕೇಷನ್ನಲ್ಲಿರುವವರಿಗೆ ಸಣ್ಣ ಪುಟ್ಟ ಗೊಂದಲ ಬರಬಹುದು, ಶ್ರದ್ಧೆ ವಹಿಸಬೇಕಾಗುತ್ತದೆ.
ಯಾವುದರ ಬಗ್ಗೆ ವಿದ್ಯಾರ್ಥಿಗಳು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಆ ವಿಚಾರದ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ಸಣ್ಣ ಪುಟ್ಟ ಪರಿಹಾರಗಳನ್ನು ತಿಳಿಸ್ಕೊಡ್ತೀನಿ. ಯಾಕಂದರೆ ಸಣ್ಣ ಪುಟ್ಟ ತೊಂದರೆಗಳಾಗಲಿದೆ ಅನ್ನೋದು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಕಾರಣ ಪರಿಹಾರಗಳಿಂದ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಮೇ 2026ರಲ್ಲಿ ಕುಂಭ ರಾಶಿಯವರಿಗೆ ಶಕ್ತಿಶಾಲಿಯಾದಂತಹ ಪರಿಹಾರಗಳ ಬಂದು, ಲಗ್ನದಲ್ಲಿ ರಾಹು, 2ರಲ್ಲಿ ಶನಿ ದೋಷಗಳನ್ನು ನಿವಾರಿಸಿಕೊಂಡು, 3ನೇ ಮನೆಯಲ್ಲಿ ಕುಜನ ಧೈರ್ಯವನ್ನು ಮತ್ತು 5ನೇ ಮನೆಯಲ್ಲಿ ಶುಕ್ರ ಗುರುಗಳ ಯೋಗವನ್ನು ಪಡೆಯಲು ಈ ಪರಿಹಾರಗಳನ್ನು ಪಾಲಿಸಿ ಕುಂಭರಾಶಿಯವರು. ದುರ್ಗಾ ಮಾತೆ ರಾಹು ಶಾಂತಿ. ಲಗ್ನದಲ್ಲಿ ರಾಹುವಿನಿಂದ ಬರುವಂತಹ ಮಾನಸಿಕ ಭಯಗಳು ಮತ್ತು ಆತಂಕಗಳನ್ನು ಹೋಗಲಾಡಿಸಲು ಪ್ರತಿದಿನ ದುರ್ಗಾ ದೇವಿಯನ್ನು ಪೂಜಿಸಿ ಅಥವಾ ದುರ್ಗಾ ಅಷ್ಟೋತ್ತರವನ್ನು ಓದುವುದರಿಂದ ಸ್ನೇಹಿತರೆ ಸಮಸ್ಯೆಗಳು ಕ್ರಮೇಣವಾಗಿ ಕಡಿಮೆಯಾಗಲಿದೆ. ಇನ್ನು ರಾಹು ಶಾಂತಿ, ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಬೇಕು ಅಂದರೆ ಬೆಳ್ಳಿ ಉಂಗುರ ಅಥವಾ ಬೆಳ್ಳಿ ಸರ, ಬೆಳ್ಳಿ ಚೈನನ್ನು ಧರಿಸುವುದು ಉತ್ತಮ ಕುಂಭರಾಶಿಯವರು. ಇದರಿಂದನೂ ಕೂಡ ರಾಹುವಿನ ಪ್ರಭಾವವನ್ನು ಕಡಿಮೆ ಮಾಡಲಿದೆ. ಇನ್ನು ಶಿವನ ಆರಾಧನೆ, 2ನೇ ಮನೆಯಲ್ಲಿರುವಂತಹ ಏಳಿನಾಟ ಶನಿ ದೋಷವನ್ನು ನಿವಾರಣೆ ಮಾಡಲು, ವಾಕ್ಸ್ಥಾನದಲ್ಲಿ ದೋಷಗಳು ಬರದಂತೆ ಇರಲು ಶನಿವಾರದಂದು ಶಿವಾಲಯದಲ್ಲಿ ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಿ ಶನಿ ಸ್ತೋತ್ರವನ್ನು ಹೇಳುವುದು ಕೂಡ ಉತ್ತಮ. ಇನ್ನು ಸೂರ್ಯ ನಮಸ್ಕಾರಗಳು, ಮೇ 15ರಿಂದ 4ನೇ ಮನೆಯಲ್ಲಿ ಸೂರ್ಯನಿಂದ ಮನೆಯಲ್ಲಿ ಅಶಾಂತಿ ಉಂಟಾಗದಂತೆ ಇರಲು ಬೆಳಗಿನ ಜಾವ ಸೂರ್ಯ ನಮಸ್ಕಾರಗಳನ್ನು ಮಾಡಿ ತಂದೆ ಹಿರಿಯರ ಆಶೀರ್ವಾದವನ್ನು ಪಡೆಯಿರಿ. ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ, ಅಸಹಾಯಕರಿಗೆ ನಿಮ್ಮ ಕೈಯಲ್ಲಾದಷ್ಟು ಸಹಾಯವನ್ನು ಮಾಡಿ. ಖಂಡಿತವಾಗಿಯೂ ನಿಮ್ಮ ಸಮಸ್ಯೆಗಳು ನಿವಾರಣೆಯಾಗಲಿದೆ. ತಪ್ಪದೆ ಕುಂಭರಾಶಿಯವರು ಈ ಪರಿಹಾರಗಳನ್ನು ಮಾಡಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಕುಂಭರಾಶಿಯವರಿಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.